ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಆದಿ ಹಾಗೂ ಭಾಗ್ಯ ಪಕ್ಕ ಕೂತಿರೋದ್ ನೋಡಿ ಶ್ರೇಷ್ಠ ಅಂತೂ ಹೊಟ್ಟೆ ಹೊರ್ಕೋತಾರೆ. ಈ ಶ್ರೇಷ್ಠಗೆ ಏನಾಗಿದೆ, ನೆಮ್ಮದಿಯಾಗಿ ಬೆಂಗಳೂರಲ್ಲಿರೋದ್ ಬಿಟ್ಟು ಟ್ರಿಪ್ಗೆ ಅಂತ ಕರ್ಕೊಂಡ್ ಬಂದಿದ್ದಾಳೆ. ನನ್ನ ಮತ್ತೆ ಭಾಗ್ಯ ವಿಷಯ ಗೊತ್ತಾಗ್ತಿರೋ ತರ ನಾನು ಮೇಂಟೈನ್ ಮಾಡಿದ್ದೀನಿ. ಈ ಟ್ರಿಪ್ ಅಲ್ಲೂ ಅದನ್ನೇ ಮೇಂಟೈನ್ ಮಾಡ್ಬೇಕು. ಈ ಶ್ರೇಷ್ಠ ಏನಾದ್ರೂ ಎಡವಟ್ ಮಾಡ್ಬಿಡ್ತಾಳ ಅಂತ ಭಯ ನಂಗೆ ಅಂತ ತಾಂಡವ್ ಮನ್ಸಲ್ಲಿ ಅನ್ಕೋತಾರೆ. ಇಲ್ಲಿ ಸೌಂದರ್ಯ ಅಂತೂ ಆ ದಿನ ನೋಡ್ತಾನೆ ಇರ್ತಾರೆ. ಆ ದಿನ ಕುಸುಮ ನೋಡ್ತಾರೆ. ಆ ಕಡೆ ಏನ್ ನೋಡ್ತಾ ಇದೀಯಾ, ಕಿಟಕಿ ಕಡೆ ನೋಡು ಅಂತ ಸನ್ನೆ ಮಾಡ್ತಾರೆ. ಆಗ ಸೌಂದರ್ಯ ಕಿಟಕಿ ಕಡೆ ನೋಡ್ತಾ ಇರ್ತಾರೆ. ನನ್ ಪ್ಲಾನು ಚೆನ್ನಾಗಿ ವರ್ಕೌಟ್ ಆಗಿದೆ. ಈ ಸುಮ್ನಾತಿ ಬಾಲ ಸೊಟ್ಟಿದ ಆಡ್ತಾ ಇದ್ದಾಳೆ. ಇನ್ನೊಂದ್ ಸ್ವಲ್ಪ ಇವಳಿಗೆ ಹೊಟ್ಟೆ ಒರ್ಸೋಣ ಅಂತ ಕುಸುಮ ಮನ್ಸಲ್ಲಿ ಅನ್ಕೋತಾರೆ. ಹಾಗೆ ಇಲ್ಲಿ ಕುಸುಮ ಬೇಕು ಅಂತ ಸೌಂದರ್ಯ ಹೆಗ್ಲು ಮೇಲೆ ಮಲ್ಕೋಬಿಡ್ತಾರೆ. ಹಾಗೆ ಇಲ್ಲಿ ಸೌಂದರ್ಯ ಎಷ್ಟೇ ಕುಸುಮ ಅವ್ರನ್ನ ಎದುರಿಸಕ್ಕೆ ಪ್ರಯತ್ನ ಪಟ್ರು, ಇಲ್ಲಿ ಕುಸುಮ ಅವ್ರು ಮಾತ್ರ ಬೇಕು ಅಂತ ಪದೇ ಪದೇ ಸೌಂದರ್ಯ ಹೆಗ್ಲು ಮೇಲೆ ಮಲ್ಕೋತಿರ್ತಾರೆ. ಹಾಗೆ ಆ ದಿನ ನೋಡ್ತಾ ಇರ್ತಾರೆ. ಅಲ್ಲ ಇವ್ರಿಗೆ ಏನಾಗಿದೆ, ಯಾವಾಗ್ಲೂ ವಟ ಅಂತ ಅಂತಿರ್ತಿದ್ರು. ಇವಾಗ ನೋಡಿದ್ರೆ ಏನು ಮಾತಾಡದೆ ಸುಮ್ನೆ ಕೂತಿದಾರಲ್ಲ, ಏನಾದ್ರೂ ಸಮಸ್ಯೆ ಆಗಿದ್ಯಾ ಅಂತ ಭಾಗ್ಯ ಮನ್ಸಲ್ಲಿ ಅನ್ಕೋತಾರೆ. ಆದಿ ಅವರೇ ಎಲ್ಲ ಓಕೆನಾ ಅಂತ ಭಾಗ್ಯ ಹೇಳ್ತಿದ್ರೆ ಎಲ್ಲ ಓಕೆ ಅಂತ ಆದಿ ಹೇಳ್ತಾರೆ. ಮತ್ತೆ ಹಾಗೆ ಸೈಲೆಂಟ್ ಆಗಿದ್ದೀರಾ ಅಂತ ಭಾಗ್ಯ ಕೇಳ್ತಾರೆ. ಹಾಗೇನಿಲ್ಲ ಭಾಗ್ಯ ಅವರೇ ಅಂತ ಆದಿ ಹೇಳ್ತಿದ್ರೆ, ಏನೇ ಇಲ್ವಾ, ಪ್ರತಿ ಸಲ ನಾನ್ ನಿಮ್ಗೆ ಕೈ ಮುಗಿತಿದೆ, ದಯವಿಟ್ಟು ಮಾತಾಡೋದನ್ನ ನಿಲ್ಸಿ ಅಂತ. ಆದ್ರೆ ಇವತ್ ನೋಡಿದ್ರೆ ನೀವೇನು ಮಾತಾಡ್ತಾನೆ ಇಲ್ಲ, ಏನಾಯ್ತು ಹೇಳಿ ಅಂತ ಭಾಗ್ಯ ಹೇಳ್ತಾರೆ. ಇಲ್ಲಿ ಆದಿ ಅಂತೂ ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾರೆ. ಕೊನೆದಾಗಿ ಕೇಳ್ತಿದೀನಿ ಆದಿ ಅವ್ರೆ, ಏನಾಯ್ತು ಹೇಳಿ ಅಂತ ಭಾಗ್ಯ ಹೇಳ್ತಾರೆ. ಹೇಳದ್ನಲ್ಲ ಭಾಗ್ಯ ಏನು ಇಲ್ಲ ಅಂತ ಆದಿ ಹೇಳ್ತಾರೆ. ಅದು ಆದಿ ಅವರೇ ಅಂತ ಭಾಗ್ಯ ಹೇಳಕ್ ಬರ್ತಾರೆ. ಜಗದೀಶಣ್ಣ ಮುಂದೆ ಎಲ್ಲಾರು ನಿಲ್ಸಿ ತಿಂಡಿ ಮಾಡ್ಬೇಕು ಅಂತ ಆದಿ ಹೇಳ್ತಾರೆ. ಆ ಕಡೆ ಕುಸುಮ ಆ ದಿನ ಬೈಕೋತಾರೆ. ಅರೆ ಈ ಆದಿಗೆ ಏನಾಗಿದೆ, ಇಬ್ರು ಪಕ್ಕ ಕುತ್ಕೊಳ್ಳಿ ಅಂತ ನಾನು ಎಷ್ಟು ನಾಟಕ ಮಾಡಿದ್ರು ಇವನೊಬ್ಬ ತಿಂಡಿ ನಿಲ್ಸೋಣ ಅಂತ ಹೇಳ್ತಾನೆ ಅಂತ ಕುಸುಮ ಮನ್ಸಲ್ಲಿ ಅನ್ಕೋತಾರೆ. ತಿಂಡಿನ ಬೇಡ ಈ ತಿಂಡಿ ಬೇಡ, ಇನ್ನೊಂದ್ ಸ್ವಲ್ಪ ಹೊತ್ತಾಗ್ಲಿ, ಮುಂದೆ ಎಲ್ಲಾರು ನಿಲ್ಸೋಣ ಅಂತ ಕುಸುಮ ಹೇಳ್ತಾ ಇದ್ರೆ, ಇಲ್ಲ ಅಜ್ಜಿ ನಂಗೆ ಹೊಟ್ಟೆ ಹಸಿತಾ ಇದೆ ಅಂತ ಗುಂಡಣ್ಣ ಹೇಳ್ತಾರೆ. ಹಾಗೆ ಇಲ್ಲಿ ಕಿಶನ್ ಕೂಡ ಬೇಕೇ ಬೇಕು ತಿಂಡಿ ಬೇಕು ಅಂತ ಹೇಳ್ತಾರೆ. ಅದೇ ಜಗದೀಶಣ್ಣ ಮುಂದೆ ಯಾವ್ದಾದ್ರು ಆಲದ ಮರ ಕಾಣಿಸಿದ್ರೆ ಅಲ್ಲೇ ತಿಂಡಿಗೆ ನಿಲ್ಸ್ಬೇಡಿ ಅಂತ ಆದಿ ಹೇಳ್ತಾ ಇದ್ರೆ, ಇಲ್ಲಿ ಗುಂಡಣ್ಣ ಹಾಗೂ ಕಿಶನ್ ಹೈಫೈ ಕೊಟ್ಕೋತಾರೆ. ಅದು ನೋಡಿ ಕುಸುಮ ಅಂತೂ ಕೋಪ ಮಾಡ್ಕೋತಾರೆ. ಹಾಗೆ ಇಲ್ಲಿ ತಿಂಡಿಗೆ ನಿಲ್ಸಿರ್ತಾರೆ. ಒಂದ್ ಕಡೆ ತಾಂಡವ್ ಕೂತಿದ್ರೆ ಇನ್ನೊಂದ್ ಕಡೆ ಭಾಗ್ಯ ಕೂತಿರ್ತಾರೆ. ಭಾಗ್ಯ ಹಾಗೂ ತಾಂಡವ್ ಮತ್ತೆ ಶ್ರೇಷ್ಠ ಕೂತಿರ್ತಾರೆ. ಆದ್ರೆ ಈ ತಾಂಡವ್ ಅಂತೂ ತುಂಬಾ ಖುಷಿಯಿಂದ ತಿಂಡಿನ ತಿಂತಾ ಇರ್ತಾರೆ. ಅದು ನೋಡಿ ಶ್ರೇಷ್ಠ ಅಂತೂ ಬೈಕೋತಾರೆ. ನಾನು ತಿಂಡಿ ಮಾಡ್ಕೊಟ್ಟಾಗ ಒಂದಿನಾನು ಈ ತರ ಖುಷಿಯಾಗಿ ತಿಂದಿಲ್ಲ, ಇವಾಗ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿ ತಿಂತಾ ಇದ್ದಾನೆ, ಆ ಭಾಗ್ಯ ಮಾಡಿದಾಳೆ ಅಂತ ಇರ್ಬೋದು, ಬರ್ತಾ ಯಾಕೋ ತುಂಬಾ ಅಟ್ಯಾಚ್ ಆಗ್ತಿದ್ಯಾ, ಇದಂತೂ ಒಳ್ಳೇದಲ್ಲ ತಾಂಡವ್ ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ಇಲ್ಲಿ ಭಾಗ್ಯ ಪಕ್ಕ ಕುಸುಮ ಕೂತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಆದಿ ಹೋಗ್ತಿರ್ತಾರೆ. ಫ್ರೆಂಡ್ ಒಬ್ಬ ಇಲ್ಲೇ ಕುತ್ಕೊಂತ ಭಾಗ್ಯನ್ ಪಕ್ಕ ಕುತ್ಕೋಬೇಕು ಅಂತ ಕುಸುಮ ಅವ್ರು ಹೇಳ್ತಾ ಇದ್ರೆ, ಇಲ್ಲ ಗೆಳತಿ ನಾನು ತಾಂಡವ್ ಪ್ರಚಾರ ಇದಾರಲ್ಲ ಅವ್ರ ಪಕ್ಕ ಕೂತ್ಕೋತೀನಿ ಅಂತ ಆದಿ ಹೇಳ್ತಾರೆ. ಏನ್ ಆದಿ ಅವರೇ ಇಷ್ಟೆಷ್ಟು ಹಾಕೊಂಡಿದಿರಲ್ಲ, ಇನ್ನೊಂದ್ ಸ್ವಲ್ಪ ಊಟ ಹಾಕೋಬೇಕಲ್ವಾ ಅಂತ ಭಾಗ್ಯ ಹೇಳ್ತಾರೆ. ಅಲ್ಲಮ್ಮ ಭಾಗ್ಯ ಕೂತ್ಕೊಂಡು ಕೇಳಿದ್ರೆ ಏನೋ ಎದ್ದೋಗಿ ಬಡ್ಸು ಅಂತ ಕುಸುಮ ಹೇಳ್ತಾರೆ. ಇಲ್ಲ ನಂಗೆ ಸಾಕು ಅಂತ ಹೇಳಿ ಇಲ್ಲಿ ಆದಿ ಹೋಗಿ ತಾಂಡವ್ ಪಕ್ಕ ಕೂತ್ಕೋತಾರೆ. ಆ ಕಡೆ ತನ್ವಿ ಊಟ ಮಾಡ್ತಾ ಫೋನ್ ನ ಯೂಸ್ ಮಾಡ್ತಿರ್ತಾರೆ. ಇಲ್ಲಿ ಕುಸುಮ ಅಂತೂ ಚೆನ್ನಾಗಿ ಬೈದ್ಬಿಡ್ತಾರೆ. ತನ್ವಿ ನಿಗೆ ಫೋನು ಹೊಟ್ಟೆ ತುಂಬಿಸುತ್ತೋ ಅಥವಾ ಊಟ ಹೊಟ್ಟೆ ತುಂಬಿಸುತ್ತೋ, ಆಗಿಂದ ನೋಡ್ತಾನೆ ಇದೀನಿ, ಫೋನ್ ನ ಇಟ್ಕೊಂಡು ಕೂತ ಇದೆಯಾ, ಫೋನ್ ನ ಬಿಸಾಕ್ಬಿಟ್ಟು ಊಟ ಮಾಡು ಅಂತ ಇಲ್ಲಿ ಕುಸುಮ ತನ್ವಿಗೆ ಬೈದ್ ಬಿಡ್ತಾರೆ. ಇಡು ಫೋನ್ ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ. ಇಲ್ಲಿ ಶ್ರೇಷ್ಠ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಬಾಗಿನ ಪಕ್ಕ ಬಂದು ಕುತ್ಕೋತಾರೆ. ಏನ್ ಗೊತ್ತಾ ಅತ್ತೆ, ಈ ತರ ಮಕ್ಳ ಮೇಲೆ ರೇಗ್ಬಾರ್ದು, ರೇಗಿದ್ರೆ ನಿಮ್ಮಿಂದ ದೂರ ಆಗ್ತಾರೆ ಅಂತ ಶ್ರೇಷ್ಠ ಹೇಳ್ತಾರೆ. ನೀನ್ ಯಾವಳೆ ನನ್ಗೆ ಇದನ್ನೆಲ್ಲ ಹೇಳೋದಿಕ್ಕೆ, ಅವಳು ನನ್ ಮೊಮ್ಮಗಳು, ಅವಳಿಗೆ ಏನ್ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತಿದೆ, ನಾನು ನಿನ್ನಿಂದ ಕಲಿಬೇಕಾಗಿಲ್ಲ ಅಂತ ಕುಸುಮ ಹೇಳ್ತಾರೆ. ಹೌದಾ ಅತ್ತೆ ಅಂತ ಇಲ್ಲಿ ಶ್ರೇಷ್ಠ ಹೇಳ್ಬಿಡ್ತಾರೆ. ಕುಸುಮ ಅವ್ರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ನೋಡು ಬೇಡ ಈ ಅತ್ತೆ ಅಂತ ಕರಿಯತನ ನಿಲ್ಸ್ಬಿಡು ಅಂತ ಕುಸುಮ ಹೇಳ್ತಿದ್ರೆ, ಅದ್ ಹೇಗಾಗುತ್ತೆ ಅತ್ತೆ, ಗಂಡನ ಅಮ್ಮ ನೀವು, ನಿಮ್ಮನ್ನ ಕರೀದೆ ಇನ್ಯಾರನ್ನ ಕರೀಲಿ ಅಂತ ಶ್ರೇಷ್ಠ ಹೇಳ್ತಿದ್ರೆ, ಶ್ರೇಷ್ಠ ಏನಕ್ ಸುಮ್ನೆ ಇರಿಟೇಟ್ ಮಾಡ್ತಾ ಇದ್ಯಾ ಅಂತ ಭಾಗ್ಯ ಹೇಳ್ತಾರೆ. ಅಲ್ಲ ಭಾಗ್ಯ, ನಾನು ಮತ್ತೆ ಅತ್ತೆ ಮಾತಾಡ್ಬೇಕಾದ್ರೆ ಅತ್ತೆ ಸೊಸೆ ಮಧ್ಯದಲ್ಲಿ ಮೂಗುನ ಯಾಕೆ ತೋರಿಸ್ತಾ ಇದ್ಯಾ ಅಂತ ಅರ್ಥ ಆಗ್ತಿಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ. ಮುಚ್ಚೆ ಬಾಯ್ನ, ನಿನ್ನ ನನ್ ಸೊಸೆ ಅಂತ ಯಾವಳೆ ಅನ್ಕೊಂಡಿರೋದು, ಯಾವ್ದೇ ಕಾರಣಕ್ಕೂ ನಿನ್ನಂತ ಮನೆ ಹಾಳಿನ ನಾನು ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಕುಸುಮ ಹೇಳ್ತಾರೆ. ಇದನ್ನೆಲ್ಲ ದೂರದಲ್ಲಿದ್ದಂತ ಕಿಶನ್ ನೋಡ್ತಾ ಇರ್ತಾರೆ. ಒಪ್ಕೋತಿರತ್ತೆ, ಒಪ್ಕೋಬೇಕಾಗಿರೋ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಶ್ರೇಷ್ಠ ಹೇಳ್ತಾರೆ. ಹತ್ರ ಒಪ್ಕೊಳ್ಳಲ್ಲ ಅಂತ ಕುಸುಮ ಹೇಳ್ತಿದ್ರೆ, ಹೌದಾ ಅತ್ತೆ ನೋಡೋಣ ಟ್ರಿಪ್ಪಲ್ಲಿ ಏನೇನಾಗುತ್ತೋ, ಯಾವ ಸಂದರ್ಭ ಬರುತ್ತೋ ಯಾರಿಗ್ ಗೊತ್ತು, ಅಂತೂ ಸಂದರ್ಭ ಬಂದಾಗ ನೀವೇ ಒಪ್ಕೋಬೇಕಾಗುತ್ತೆ ಅಂತ ಶ್ರೇಷ್ಠ ಹೇಳ್ತಾರೆ. ಅದಕ್ಕೆ ನೀವು ನನ್ ಜೊತೆ ಟ್ರಿಪ್ ಬರ್ಬೇಕಲ್ಲ, ನೀವು ಬರ್ದಿರೋ ತರ ನಾನ್ ಮಾಡ್ತೀನಿ. ನೀನ್ ಯಾರು ತಾಂಡವ್ ಯಾರು, ನಿಮ್ಮಿಬ್ರ ಸಂಬಂಧ ಏನೋ ಎಲ್ಲನೂ ನನ್ ಫ್ರೆಂಡ್ ಹೇಳ್ತೀನಿ. ತಾಂಡವು ಭಾಗ್ಯಂಗೆ ಏನಾಗ್ಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ. ನೀನು ಮತ್ತೆ ತಾಂಡವ್ ಸೇರಿ ಏನೆಲ್ಲ ಮನೆ ಹಾಳು ಕೆಲಸ ಮಾಡಿದ್ದೀರಾ ಅನ್ನೋದನ್ನ ಅಷ್ಟು ಚಾಚು ತಪ್ಪದಿರೋ ಹಾಗೆ ಹೇಳ್ತೀನಿ ಅಂತ ಕುಸುಮ ಅವ್ರು ಹೇಳ್ತಾರೆ. ಶ್ರೇಷ್ಠ ಖುಷಿ ಆಗ್ತಾರೆ. ಭಾಗ್ಯಂಗೆ ಶಾಕ್ ಆಗುತ್ತೆ. ಏನ್ ಮಾತಾಡ್ತಿದ್ದೀರಾ ಅತ್ತೆ ಅಂತ ಭಾಗ್ಯ ಹೇಳ್ತಾರೆ. ಭಾಗ್ಯ ಯು ಡೋಂಟ್ ವರಿ, ನಿಮ್ಮತ್ತೆ ಏನು ಮಾಡಲ್ಲ, ಅಷ್ಟಕ್ಕೂ ನಿಮ್ಮತ್ತೆಗೆ ಸತ್ಯ ಹೇಳೋ ಧೈರ್ಯ ಎಲ್ಲಿದೆ, ಬರೀ ಬಿಲ್ಡಪ್ ಅಷ್ಟೇ. ಉತ್ತರ ಕುಮಾರನ ಪೌರುಷ ಒಳ್ಳೆ ಮುಂದೆ ಅಂತ ಹೇಳ್ತಾರಲ್ಲ, ಹಾಗಾಯ್ತು ನಿಮ್ ಕತೆ ಅಂತ ಹೇಳಿ ಶ್ರೇಷ್ಠ ನಗ್ತಾರೆ. ಹೌದಾ ನನ್ಗೆ ಸವಾಲಾಗ್ತೀಯ ನೀನು, ಮಾಡ್ತೀನಿರೋ ನಿಂಗೆ ಅಂತ ಹೇಳಿ ಇಲ್ಲಿ ಕುಸುಮ ಕೈ ತೊಳ್ಕೊತಾರೆ. ಹಾಗೆ ಎದ್ ನಿಂತ್ಕೋತಾರೆ. ಫ್ರೆಂಡ್ ಇಷ್ಟು ದಿನ ನಿನ್ನ ಹತ್ರ ಮುಖ್ಯವಾಗಿರೋ ವಿಷಯನ ಮುಚ್ಚಿಟ್ಟಿದ್ದೆ, ಇವತ್ತು ಹೇಳ್ತಾ ಇದೀನಿ ಕೇಳಿಸ್ಕೊ, ತಾಂಡವ್ ಬೇರೆ ಯಾರು ಅಲ್ಲ, ನನ್ ಸೊಸೆ ಭಾಗ್ಯನ ಗಂಡ ಅಂತ ಕುಸುಮ ಅವ್ರು ಹೇಳ್ತಿದ್ದಂತೂ ತುಂಬಾ ಶಾಕ್ ಆಗುತ್ತೆ. ಹಾಗೆ ಅಲ್ಲಿದ್ದಂತ ಪೂಜಾ ಕಿಶನ್ ಹಾಗೂ
ಸೌಂದರ್ಯವಂತೂ ತುಂಬಾ ಶಾಕ್ ಆಗುತ್ತೆ. ಈ ತಾಂಡವ್ ಎಲ್ಲರೂ ನಿಂತ್ಕೊಂಡ್ರೆ ಆದಿ ಮಾತ್ರ ಕೂತ್ಕೊಂಡು ತಿಂಡಿ ತಿಂತಿರ್ತಾರೆ. ಈ ತಾಂಡವ್ ಹಾಗೂ ಶ್ರೇಷ್ಠ ಸೇರ್ಕೊಂಡು ನನ್ ಸೊಸೆಯ ಭಾಗ್ಯ ಜೀವನ ಹಾಳು ಮಾಡಿದ್ದಾರೆ. ನನ್ ಭಾಗ್ಯ ಇಷ್ಟೆಲ್ಲ ಉದ್ದಾರಕ್ಕೆ ಕಾರಣನೇ ಈ ತಾಂಡವ್. ಬರೀ ಭಾಗ್ಯ ಮಾತ್ರ ಮೋಸ ಮಾಡಿಲ್ಲ ಫ್ರೆಂಡ್. ಏನೇನ್ ಮಾಡಿದ್ದಾರೆ ಗೊತ್ತಾ ಅಂತ ಹೇಳ್ತಾರೆ ಕುಸುಮ ಅವರು. ಹಾಗೆ ಇಲ್ಲಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಹಾಗೆ ಇಲ್ಲಿ ಶ್ರೇಷ್ಠನೇ ಮದ್ವೆ ಆಗ್ತೀನಿ ಅಂತ ಹೇಳಿದ್ದು, ಜೊತೆಗೆ ಅವ್ರ ಅಪ್ಪ ಅಮ್ಮನ ಮನೆ ಬಿಟ್ಟು ಕಳ್ಸಿದ್ದು, ಭಾಗ್ಯ ಅವರು ತಾಳಿ ಕೊಟ್ಟು ತಾಂಡವ್ ಮದ್ವೆ ದಿನ ಬಂದಿದ್ದು. ಆ ಫ್ಲಾಶ್ ಬ್ಯಾಕ್ ನ ಇಲ್ಲಿ ಕುಸುಮ ಅವರು ಹೇಳೋ ತರ ತೋರಿಸ್ತಾರೆ. ಆ ಕಡೆ ಮೀನಾಕ್ಷಿ ಜೊತೆ ಕನಿಕಾ ಅವರು ಮಾತಾಡ್ತಿರ್ತಾರೆ. ಅಲ್ಲಿ ಅಲ್ಲಾತೆ ಏನ್ ಮಾಡಕ್ ಹೊಟ್ಟಿದ್ದೀರಾ, ಆದಿ ಬ್ರದರ್ ಜೊತೆ ಅವಳನ್ನ ಯಾಕೆ ಕಳ್ಸಿದೀರಾ, ಅವಳಿಗೂ ಆದಿ ಬ್ರದರ್ಗೂ ಏನ್ ಸಂಬಂಧ ಅಂತ ಕನಿಕಾ ಹೇಳ್ತಾರೆ. ಆದಿ ಮದ್ವೆ ಮಾಡಕ್ಕೆ ಹೊರಟಿದ್ದೀನಿ ಅಂತ ಮೀನಾಕ್ಷಿ ಹೇಳ್ತಿದ್ರೆ ಕನಿಕಾ ಶಾಕ್ ಆಗ್ತಾರೆ. ವಾಟ್ ಮದ್ವೆನಾ ಅಂತ ಕನಿಕಾ ಶಾಕ್ ಆಗ್ತಾರೆ. ಎಸ್ ಬರ್ತಾ ಬರ್ತಾ ಅವನು ಕೈ ತಪ್ಪೋಗ್ತಿದ್ದಾನೆ. ನಮ್ಮಿಂದ ಎಲ್ಲಾ ವಿಷಯನೂ ಮುಚ್ಚಿಟ್ಟು ಅವ್ನು ಹೇಳ್ಬೇಕು ಆ ಡಿಸಿಷನ್ ತಗೋತಿದ್ದಾನೆ. ಅದಕ್ಕೆ ಬ್ರೇಕ್ ಬೀಳ್ಬೇಕು ಅಂದ್ರೆ ಅದಕ್ಕೆ ಮದ್ವೆ ಆಗ್ಲೇಬೇಕು, ಅವಾಗೊಂದು ಅಂತಕ್ಕೆ ಬರ್ತಾನ ಅವನು ಅಂತ ಮೀನಾಕ್ಷಿ ಹೇಳ್ತಾರೆ. ಅಲ್ಲ ಅತ್ತೆ ಅವಳು ಹೇಗಿದ್ದನೋ ಏನೋ ಯಾರೇ ಗೊತ್ತು, ಅವಳು ಪೂಜೆಗಿಂತ ಕಡೆ ಇದ್ರೆ ದುಡ್ಗೋಸ್ಕರ ಏನಾದ್ರು ಮದ್ವೆ ಆದ್ರೆ ಅಂತ ಕನಿಕಾ ಹೇಳ್ತಾರೆ. ದುಡ್ಗೋಸ್ಕರ ಆ ದಿನ ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳು, ಒಂದು ಕಾಫಿ ಇಂಡಸ್ಟ್ರಿ ಬಗ್ಗೆ ಕೇಳಿದ್ಯಾ ನೀನು ಅಂತ ಮೀನಾಕ್ಷಿ ಹೇಳ್ತಾರೆ. ಕೇಳಿದೀನಿ ಅಂತ ಕನಿಕಾ ಹೇಳ್ತೀನಿ. ಅವರಪ್ಪಂದು ಹಾಗೆ ತುಂಬಾ ಆಸ್ತಿನೂ ಕೂಡ ಇದೆ. ಇಷ್ಟೆಲ್ಲ ಇದು ಆ ದಿನ ಯಾಕೆ ಮದ್ವೆ ಆಗ್ತಾಳ ಅವಳು ಹೇಳು ಅಂತ ಮೀನಾಕ್ಷಿ ಹೇಳ್ತಾರೆ. ಗೊತ್ತತೆ ಸರಿ ಅವಳ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ ಹೇಗತ್ತೆ ಅಂತ ಕನಿಕಾ ಹೇಳ್ತಾರೆ. ಲೇಡೀಸ್ ಕ್ಲಬ್ ಗೆ ಬರ್ತಾಳೆ, ನಾನು ಆದಿ ಅತ್ತೆ ಅಂತ ಗೊತ್ತಾಗಿ ಅವಳೇ ಬಂದು ಆದಿ ಮೇಲೆ ಫೀಲಿಂಗ್ಸ್ ಇದೆ ಅಂತ ಹೇಳಿದಾಳೆ. ಟ್ರಿಪ್ಗೆ ಹೋಗ್ತಿದ್ದಲ್ಲ ಅದಕ್ಕೆ ಅವ್ರ ಜೊತೆ ಕಳ್ಸ್ಕೊಟ್ಟೆ ಅಂತ ಮೀನಾಕ್ಷಿ ಹೇಳ್ತಾರೆ. ಮತ್ತೆ ಇದೆಲ್ಲ ಏನು ಯೂಸ್ ಇಲ್ಲ ಬ್ರೋ, ಇದಕ್ಕೆಲ್ಲ ಒಪ್ಪೋದಿಲ್ಲ. ಸುಮ್ನೆ ನಿಮ್ ಎಫರ್ಟ್ಸ್ ನ ಫೇಸ್ ಮಾಡ್ಕೋಬೇಡಿ. ಇಷ್ಟು ವರ್ಷ ಮದ್ವೆ ಆಗ್ತಿದ್ದವನು ಇವಾಗ ಆಗ್ತಾನ ಹೇಳಿ ಅಂತ ಕನಿಕಾ ಹೇಳ್ತಿದ್ರೆ ಆಗ್ಲೇಬೇಕು ಕನಿಕಾ ಅಂತ ಮೀನಾಕ್ಷಿ ಹೇಳ್ತಾರೆ. ಮತ್ತೆ ಬ್ರೋ ಮದ್ವೆ ಆದ್ರೂ ಆಗ್ಲಿಲ್ಲ ಅಂದ್ರು ಏನು ಯೂಸ್ ಇಲ್ಲ ಅಂತ ಕನಿಕಾ ಹೇಳ್ತಾರೆ. ಜಸ್ಟ್ ಸ್ಟಾಪ್ ಇಟ್ ಶ್ರೇಷ್ಠ, ಯೂಸ್ ಇಲ್ಲ ಅಂತ ಯಾರು ಹೇಳಿದ್ದು, ನಮ್ಗೆ ಗೊತ್ತಿಲ್ಲದೆ ಏನೆಲ್ಲ ನಿರ್ಧಾರ ತೋತಿದ್ದಾರೆ. ಹಾಗೆ ಅವನು ತಗೋತಾನೆ ಬರ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್ ನಮ್ ಟ್ರಸ್ಟ್ ಗೆ ಭಾಗ್ಯನ ಎಂಟಿ ಮಾಡಿರೋದು, ಅದ್ರ ಬಗ್ಗೆ ನಿಂಗೇನಾದ್ರು ಹೇಳಿದ್ನಾ, ಇಲ್ಲ ತಾನೆ, ನಾವೇನಾದ್ರು ಅವನನ್ನ ಕಂಟ್ರೋಲ್ ಗೆ ತಗೊಂಡಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಮೀನಾಕ್ಷಿ ಹೇಳ್ತಾರೆ. ನೋ ಅತ್ತೆ ಹಾಗೆ ಆಗ್ಬಾರ್ದು ಬ್ರೋ, ಮುಂಚೆ ಹೇಗೆ ನಮ್ಮ ಹತ್ರ ಕೇಳ್ತಿದ್ನೋ ಅದೇ ತರ ಆಗ್ಬೇಕು, ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅದನ್ನ ಮಾಡೋಣ ಅಂತ ಕನಿಕಾ ಹೇಳ್ತಾರೆ. ನೋಡ್ತಾ ಇರೋ ಕನಿಕಾ ಏನ್ ಮಾಡ್ತೀನಿ ಅಂತ ಮೀನಾಕ್ಷಿ ಹೇಳ್ತಾರೆ. ಹಾಗೆ ಆ ಕಡೆ ತಾಂಡವಂತೂ ಕೈಯಲ್ಲಿ ಪ್ಲೇಟ್ ಇಟ್ಕೊಂಡು ಟೆನ್ಷನ್ ಆಗಿ ನಿಂತಿರ್ತಾರೆ. ಅದೇ ಸಮಯಕ್ಕೆ ಆದಿ ಏನೋ ಮಾತಾಡದೆ ಹಾಗೆ ಎದ್ದೇಳ್ತಾರೆ. ಊಟ ಏನಿದೆ ಅಂತ ಹೇಳಿ ನೋಡ್ತಾ ಇರ್ತಾರೆ. ಎಲ್ಲರೂ ಶಾಕ್ ಅಲ್ಲಿ ಆದಿನೇ ನೋಡ್ತಾರೆ. ಅಲ್ಲ ಫ್ರೆಂಡು ಏನಾಗಿದೆ ನಿಂಗೆ, ಅಷ್ಟೊತ್ತರ್ಗೂ ನಾನು ಏನ್ ಹೇಳ್ತಾನೆ ಇದ್ದೀನಲ್ಲ ಅಂತ ಕುಸುಮ ಹೇಳ್ತಾರೆ. ಅವಾಗ ಆದಿ ಅವರು ಕುಸುಮನ ನೋಡ್ತಾರೆ. ನಾನು ಇಷ್ಟ ಹೇಳಿದ್ರು ನೀನೇನು ಹೇಳ್ತಾನೆ ಇಲ್ವಲ್ಲ ಅಂತ ಕುಸುಮ ಕೇಳ್ತಾರೆ. ಆದಿ ಕುಸುಮ ಅವ್ರನ್ನೇ ನೋಡ್ತಾ ಇರ್ತಾರೆ. ಕ್ಯಾನ್ ಯು ಪ್ಲೀಸ್ ಹೋಲ್ಡ್ ಎ ಸೆಕೆಂಡ್ ಅಂತ ಆದಿ ಕಿವಿಯಲ್ಲಿ ಇಯರ್ ಫೋನ್ಸ್ ಹಾಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ ಕುಸುಮ ಅವ್ರು ಹೇಳಿರೋದನ್ನ ಏನು ಕೇಳಿಸ್ಕೊಳ್ಳಲ್ಲ. ಇಯರ್ ಫೋನ್ ನ ಕಿವಿಯಿಂದ ತೆಗೆದು ನೀವೇನಾದ್ರೂ ಹೇಳಿದ್ರ, ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೆ, ನಾನ್ ಕೇಳಿಸ್ಕೊತಿದ್ದೆ, ನೀವೇನಾದ್ರೂ ಹೇಳಿದ್ರ ಅಂತ ಆದಿ ಹೇಳ್ತಿದ್ರೆ ಕುಸುಮ ಶಾಕ್ ಆಗ್ತಾರೆ. ಅದನ್ನ ಕೇಳಿಸ್ಕೊಂಡು ಶ್ರೇಷ್ಠ ಅಂತೂ ಇನ್ನು ಕೋಪ ಮಾಡ್ಕೋತಾರೆ. ಫ್ರೆಂಡು ಅಂತ ಇಲ್ಲಿ ಕುಸುಮ ಹೇಳಕ್ ಹೋಗ್ತಿದ್ರೆ ಆದಿ ಅವರೇ ಅತ್ತೆ ಹೀಗೆ ತಮಾಷೆ ಮಾಡ್ತಿದ್ರು, ಅದನ್ನ ಎಲ್ರು ನಿಂತ್ಕೊಂಡು ಕೇಳಿಸ್ಕೊತಿದ್ರು. ಏನು ಇಲ್ಲ ಬಂದಿ ನಾನು ಬಡಿಸ್ತೀನಿ ಅಂತ ಹೇಳಿ ಭಾಗ್ಯ ಆ ದಿನ ಕರ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಶ್ರೇಷ್ಠ ನಾಟಕ ಆಡ್ಕೊಂಡು ತಾಂಡವ್ ಜೊತೆ ಮಾತಾಡ್ತಿದ್ದಾರೆ. ಜಸ್ಟ್ ಮಿಸ್ಕೊಂಡು ಏನಾಗಿದೆ ಈ ಕುಸುಮ ಆಂಟಿಗೆ, ಯಾಕೆ ತರ ಮಾಡ್ತಿದ್ದಾರೆ ಅಂತ ಶ್ರೇಷ್ಠ ಹೇಳ್ತಾರೆ. ಅಮ್ಮಗೆ ತಲೆಗೆ ಏನಾದ್ರು ಕೆಟ್ಟಿದ್ಯಾ, ಆದಿ ಬ್ರದರ್ಗೆ ಏನಾದ್ರು ನಮ್ ವಿಷಯ ಗೊತ್ತಾಗಿದ್ರೆ ಅಷ್ಟೇ ನಮ್ ಕತೆ ಅಂತ ತಾಂಡವ್ ಹೇಳ್ತಾರೆ. ಏನಾದ್ರು ಗೊತ್ತಾಗ್ಬೇಕು ಅಂತಾನೆ ತಾಂಡವ್ ಈ ತರ ಎಲ್ಲ ಮಾಡ್ತಾ ಇರೋದು. ನಮ್ಮದೇ ಭಾಗ್ಯ ಬಗ್ಗೆ ಗೊತ್ತಾಗಿ ಆದಿ ಅವ್ರಿಗೆ ಗೊತ್ತಾದ್ರೆ ಕಂಪನಿಯಿಂದ ನಿನ್ನ ಹೊರಗಡೆ ಹಾಕ್ಬೇಕು ಅನ್ನೋದೇ ಅವ್ರ ಉದ್ದೇಶ ಅಂತ ಶ್ರೇಷ್ಠ ಹೇಳ್ತಾರೆ. ನಾನು ಹೇಳ್ತಾ ಇದ್ದು ಟ್ರಿಪ್ಪು ಬೇಡ ಏನು ಬೇಡ ಅಂತ, ನಿಂಗಂತೂ ನಿಂದೆ ಅಡ್ಡ ನಿಂದೆ ಆಗ್ಬೇಕು, ಇವಾಗ ನೋಡು ಏನಾಯ್ತು ಅಂತ ತಾಂಡವ್ ಬೈತಾರೆ. ತಾಂಡವ್ ಕ್ಯಾನ್ ಜಸ್ಟ್ ಸ್ಟಾಪ್ ಇಟ್, ತಪ್ಪಾಡಿರೋದು ನಿಮ್ಮಮ್ಮ, ನನ್ಗೆ ಯಾಕೆ ಬೈತಿದ್ಯಾ, ನೋಡು ತಾಂಡವ್ ನಾನು ಹೇಳಿದ್ರೆ ಕೇರ್ಫುಲ್ ಆಗಿ ಕೇಳಿಸ್ಕೋ, ನಿಮ್ಮಮ್ಮನೆ ನಿನ್ ದುಶ್ಮನ್, ಇಷ್ಟೆಲ್ಲ ಆಗ್ತಿರೋದು ನಿಮ್ಮಮ್ಮನಿಂದನೇ, ನಿನ್ ಕೈಲಾದ್ರೆ ಹೋಗಿ ಕಂಟ್ರೋಲ್ ಮಾಡು, ಸುಮ್ನೆ ನನ್ ಮೇಲೆ ಕೂಗಾಡಿದ್ರೆ ಏನು ಯೂಸ್ ಇಲ್ಲ. ತಾಂಡವ್ ಒಂದಂತೂ ನಿಜ, ಯಾರು ಏನೋ ಅಂತಂತೂ ಗೊತ್ತಾದ್ರೆ ನಿನ್ ಕೆಲ್ಸ ಹೋಗೋದಂತೂ ನಿಜ ಅಂತ ಹೇಳಿ ಶ್ರೇಷ್ಠ ಹೋಗ್ತಿದ್ರೆ ತಾಂಡವ್ ಟೆನ್ಷನ್ ಆಗ್ತಾರೆ. ಈ ಅಮ್ಮ ಯಾಕೆ ತರ ಆಡ್ತಿದ್ದಾರೆ, ನನ್ ಪಾಡ ನಾನು ಜೀವನ ಮಾಡ್ಕೊಂಡು ಇದೀನಿ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಬಂದು ಇವ್ರು ನನಗೆ ಇರಿಟೇಟ್ ಮಾಡ್ತಿದ್ದಾರೆ. ಕಷ್ಟಪಟ್ಟು ಪ್ರಾಜೆಕ್ಟ್ ನ ಪ್ಲಾನ್ ಮಾಡಿ ಆದಿ ಬ್ರದರ್ ನ ಒಪ್ಸಿ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡೋ ಸ್ಟೇಜ್ ಗೆ ಬಂದಿದೀವಿ. ಈ ವಿಷಯ ಏನಾದ್ರು ಆದಿ ಬ್ರದರ್ ಗೆ ಗೊತ್ತಾದ್ರೆ ಅಷ್ಟೇ ನನ್ ಕತೆ. ಆದಿ ಬ್ರದರ್ ನಂಗೆ ಎಷ್ಟೇ ಕ್ಲೋಸ್ ಆದ್ರೂ ಆ ಭಾಗ್ಯ ಎಮ್ಮೆ ಪರವಾಗಿ ನಿಲ್ತಾರೆ. ಹೀಗಾದ್ರೂ ಮಾಡಿ ಈ ವಿಷಯ ಆದಿ ಬ್ರದರ್ ಗೆ ಗೊತ್ತಾಗ್ತಿರೋ ತರ ನೋಡ್ಕೋಬೇಕು ಅಂತ ತಾಂಡವ್ ಹೇಳ್ತಾರೆ. ಭಾಗ್ಯ ಹೇಳ್ತಾರೆ ಅದೇ ಏನ್ ಮಾಡ್ತಾ ಇದ್ದೀರಾ ಅಂತ ಭಾಗ್ಯ ಕೇಳ್ತಾರೆ. ನಿಮಗೆ ಎಲ್ಲಾ ವಿಷಯ ಗೊತ್ತಾಗ್ಲೇಬೇಕು, ನಾನು ಅವ್ನಿಗೆ ಎಲ್ಲ ಹೇಳ್ತೀನಿ ಅಂತ ಕುಸುಮ ಕೋಪ ಮಾಡ್ಕೊತಾರೆ. ಅದೇ ಯಾಕತೆ ಈ ತರ ಎಲ್ಲ ಮಾಡ್ತಾ ಇದೆ, ದಯವಿಟ್ಟು ಕೋಪದ ಕೈಗೆ ಬುತ್ತಿನ ಕೊಡ್ಬೇಡಿ. ನೋಡಿ ಅತ್ತೆ ತಾಂಡವ್ ಅವರು ಅವತ್ತೇ ಹೇಳಿದ್ದಾರೆ ಏನೇ ಆಗ್ಲಿ ಈ ವಿಷಯ ಆದಿ ಅವ್ರಿಗೆ ಗೊತ್ತಾಗ್ಬಾರ್ದಂತ. ಇವಾಗಿರ್ಬೇಕಾದ್ರೆ ನಿಮ್ಗೆ ಗೊತ್ತಲ್ಲ ಅತ್ತೆ, ಈ ವಿಷಯ ಏನಾದ್ರು ನಾವು ಆದಿ ಅವ್ರಿಗೆ ಹೇಳ್ಬಿಟ್ರೆ ಹೇಗೆ ಆಡ್ತಾರೆ ಅಂತ ಭಾಗ್ಯ ಹೇಳ್ತೀರಾ. ಇದನ್ನೆಲ್ಲ ಕಿಶನ್ ಕೇಳಿಸ್ಕೊತಾರೆ. ನೀವ್ ಯಾಕೆ ತರ ಮಾಡ್ತಾ ಇದ್ದೀರಾ, ನೀವೆಲ್ಲ ಸೇರ್ಕೊಂಡು ತಪ್ಪು ಮಾಡ್ತಾ ಇದ್ದೀರಾ ಅಂತ ಕಿಶನ್ ಹೇಳ್ತಾರೆ. ಏನು ತಪ್ಪ, ಏನ್ ತಪ್ಪು ಕಿಶನ್ ಅಂತ ಭಾಗ್ಯ ಹೇಳ್ತಾರೆ. ಅದಕ್ಕೆ ನಾನ್ ಅನ್ಕೊಂಡಿದ್ದೆ ಆದಿ ಬ್ರದರ್ಗೆ ಎಲ್ಲ ಈ ವಿಷಯ ಗೊತ್ತು ಅಂತ, ನೀವ್ ನೋಡಿದ್ರೆ ಅವನಿಂದಾನೇ ವಿಷಯನ ಮುಚ್ಚಿಟ್ಟಿದ್ದೀರಲ್ಲ, ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ ಅಂತ ಕಿಶನ್ ಹೇಳ್ತಾರೆ. ನೋಡು ಕಿಶನ್, ನಿಮ್ಮ ಅಣ್ಣನು ಮತ್ತೆ ತಾಂಡವ್ ಅವರು ಒಂದೇ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಒಂದೇ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ರದರ್ ಅಂತ ಹೇಳ್ಕೊಂಡು ಇಬ್ರು ಆರಾಮಾಗಿದ್ದಾರೆ. ಇವಾಗಿರ್ಬೇಕಾದ್ರೆ ಇರೋ ವಿಷಯ ಹೇಳಿ ಅವರಿಬ್ರು ಸಂಬಂಧನ ಹಾಳು ಮಾಡೋದು ನನ್ಗೆ ಇಷ್ಟ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ. ಅತ್ತಿಗೆ ಈ ವಿಷಯನ ಅಣ್ಣನಿಂದ ನೀವು ಮುಚ್ಚಿಟ್ಟಿರಾದ್ರೆ ಅದು ಸಾಧ್ಯ ಇಲ್ಲ, ಈ ವಿಷಯ ನಾನೇ ಹೇಳ್ಬೇಕಾಗುತ್ತೆ. ಅವನು ನನ್ನನ್ನ ತುಂಬಾನೇ ನಂಬಿದ್ದಾನೆ, ಅವ್ನ ನಂಬಿಕೆಗೆ ನಾನು ಮೋಸ ಮಾಡೋದಿಕ್ಕಾಗಲ್ಲ, ನಾನು ಎಲ್ಲ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳಿ ಹೋಗ್ತಿರ್ತಾರೆ ಕಿಶನ್. ಆಗ ಪೂಜಾ ತಡಿತಾರೆ. ಕಿಶನ್ ಅಕ್ಕ ಹೇಳಿದಿನ ಅರ್ಥ ಮಾಡ್ಕೊಂಡು ಪೂಜಾ ಹೇಳ್ತಿರೆ, ಪೂಜಾ ನಿಂಗಿದೆಲ್ಲ ಅರ್ಥ ಆಗೋದಿಲ್ಲ ಅಂತ ಕಿಶನ್ ಹೇಳ್ತಾರೆ.
ಹೇಳ್ತಾರೆ. ಸರಿ ಕಿಶನ್, ನನ್ ಪ್ರಕಾರ ನಾನು ಮೆಚೂರ್ಡ್ ಅಲ್ಲ ಅಂತ ಅನ್ಕೊಳ್ಳೋಣ. ನಮ್ಮಕ್ಕೆ ಎಲ್ಲಾ ವಿಷಯದಲ್ಲೂ ತುಂಬಾ ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾರೆ ಅಂತ ನೀನೆ ಹೇಳ್ತಿದ್ದೆ. ಅಂತವಳು ಈ ವಿಷಯನ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ಏನೋ ಒಂದು ವಿಷಯ ಇರ್ಲೇಬೇಕಲ್ವಾ ಅಂತ ಪೂಜಾ ಹೇಳ್ತಾರೆ. ಹಾಗಲ್ಲ ಪೂಜಾ ಅಂತ ಕಿಶನ್ ಹೇಳ್ತಿದ್ರು. ಪ್ಲೀಸ್ ಕಿಶನ್, ಇದು ನಮ್ಮ ಎಲ್ರ ಕಡೆಯಿಂದನೂ ರಿಕ್ವೆಸ್ಟ್ ಅನ್ಕೋ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಟೈಮ್ ಬಂದಾಗ ಎಲ್ಲ ಗೊತ್ತಾಗುತ್ತೆ ಅಂತ ಪೂಜಾ ಹೇಳ್ತಾರೆ. ಕಿಶನ್, ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ಆದಿ ಅವರಿಂದ ಈ ವಿಷಯನ ಮುಚ್ಚಿಟ್ಟು ನಾವು ದೊಡ್ಡ ತಪ್ಪು ಮಾಡ್ತಾ ಇದೀವಿ. ಆದ್ರೆ ವಿಷಯ ಏನಾದ್ರೂ ಗೊತ್ತಾದ್ರೆ ದೊಡ್ಡ ಸಮಸ್ಯೆನೇ ಆಗುತ್ತೆ. ಎಲ್ಲ ಅಲೋಲ ಕಲೋಲ ಆಗ್ಬಿಡುತ್ತೆ ಕಿಶನ್. ಅದಕ್ಕೆ ನಾವ್ ಈ ರೀತಿ ಮಾಡ್ತಾ ಇದೀವಿ ಕಿಶನ್ ಅಂತ ಹೇಳಿ ಭಾಗ್ಯ ಕೈ ಮುಗಿತಾರೆ. ಪ್ಲೀಸ್ ಇದನ್ನ ನನ್ ಕಡೆಯಿಂದ ರಿಕ್ವೆಸ್ಟ್ ಅನ್ಕೋ ಅಂತ ಭಾಗ್ಯ ಹೇಳ್ತಾರೆ. ಅದಕ್ಕೆ ಪ್ಲೀಸ್ ಈ ತರ ಎಲ್ಲ ಮಾಡ್ಬೇಡಿ, ಇವಾಗೇನು ಅಣ್ಣಗೆ ಈ ವಿಷಯ ಗೊತ್ತಾಗ್ಬಾರ್ದಲ್ವಾ. ಸರಿ ಹೇಳಲ್ಲ ಅಂತ ಕಿಶನ್ ಹೇಳ್ತಾರೆ. ಹಾಗೆ ಇಲ್ಲಿ ಸೌಂದರ್ಯಗೆ ಭಾಗ್ಯ ಅವರ ಕಂಡ ತಾಂಡವ್ ಅನ್ನೋ ವಿಷಯನೂ ಗೊತ್ತಾಗಿರುತ್ತೆ. ಪ್ಲೀಸ್ ಅತ್ತೆ ತಾಳ್ಮೆಯಿಂದ ಇರಿ, ಈ ಟ್ರಿಪ್ ಮುಗಿಯೋವರೆಗೂ ಶ್ರೇಷ್ಠ ನಿಮ್ಮನ್ನ ಕೇಳ್ತಾನೆ ಇರ್ತಾಳೆ, ದಯವಿಟ್ಟು ಅದನ್ನೆಲ್ಲ ಸಹಿಸ್ಕೊಳ್ಳಿ ಅಂತ ಭಾಗ್ಯ ಹೇಳ್ತಾರೆ. ಆಯ್ತು ಅಂತ ಕುಸುಮ ಹೇಳ್ತಾರೆ. ಆಯ್ತು, ಅವಾಗ ಬಂದಿರೋ ಕೋಪಕ್ಕೆ ಎಲ್ಲ ಹೇಳ್ಬಿಡೋಣ ಅಂತ ಅನ್ಸ್ತು. ಆಯ್ತು, ನಾನು ತಾಳ್ಮೆ ತಂದ್ಕೋತೀನಿ, ಊಟ ಮಾಡಿ ಎಲ್ಲರೂ ಅಂತ ಕುಸುಮ ಹೇಳ್ತಾರೆ. ಹಾಗೆ ಅವ್ರವ್ರ ಜಾಗಕ್ಕೆ ಅವ್ರವ್ರು ಹೋಗ್ತಾರೆ. ಇಲ್ಲಿ ಶ್ರೇಷ್ಠ ಬೇಕು ಅಂತ ಸೌಂದರ್ಯ ಜೊತೆ ಮಾತಾಡಕ್ಕೆ ಬರ್ತಾರೆ. ನೀವು ಅರೋಮಾ ಕಾಫಿ ಓನರ್ ಅಲ್ವಾ ಅಂತ ಶ್ರೇಷ್ಠ ಹೇಳ್ತಾರೆ. ಹೌದು ಅಂತ ಸೌಂದರ್ಯ ಹೇಳ್ತಾರೆ. ನಾನು ಎಷ್ಟೊಂದ್ ಸರಿ ಆ ಕಂಪ್ನಿ ಬಗ್ಗೆ ಕೇಳಿದ್ದೆ, ಆದ್ರೆ ನಿಮ್ದು ಅಂತ ಗೊತ್ತಿರ್ಲಿಲ್ಲ. ಬೈ ದ ವೇ ನೈಸ್ ಟು ಮೀಟ್ ಯು ಅಂತ ಹೇಳಿ ಶ್ರೇಷ್ಠ ಮಾತಾಡ್ತಿರ್ತಾರೆ. ಆ ಕಡೆ ಸೌಂದರ್ಯ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾರೆ. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಈ ಡ್ರೆಸ್ ಅಲ್ಲಿ, ಈ ಕಲರ್ ಸೂಟ್ ಆಗುತ್ತೆ ಅಂತ ಶ್ರೇಷ್ಠ ಖುಷಿಯಿಂದ ಮಾತಾಡ್ತಿದ್ರೆ ಸೌಂದರ್ಯ ಕೂಡ ಖುಷಿಯಿಂದ ಮಾತಾಡ್ತಿರ್ತಾರೆ. ಸೌಂದರ್ಯ ಹಾಗೂ ಶ್ರೇಷ್ಠ ಮಾತಾಡೋದನ್ನ ಕುಸುಮ ನೋಡ್ತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು.